ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ಮಾದರಳ್ಳಿ ರಾಜು. ಸ್ನೇಹಿತರೆ, ಇವತ್ತು ಇಡೀ ದೇಶದಲ್ಲೇ ಸಂಚಲನ ಮೂಡಿಸಿರ್ತಕ್ಕಂಥ ಒಂದು ಪ್ರಕರಣ ಏನಾದರೂ ಇದ್ದರೆ ಅದು ಧರ್ಮಸ್ಥಳದ ಸೌಜನ್ಯ ಕೊಲೆ ಪ್ರಕರಣ. ಅಲ್ಲಿನ ಕಾಮ ಪಿಪಾಸಿಗಳು ಅತ್ಯಂತ ಕ್ರೂರವಾಗಿ, ಕಠೋರವಾಗಿ, ದುಷ್ಟತನದಿಂದ ಅತ್ಯಾಚಾರ ಮಾಡಿ ಆ ಸೌಜನ್ಯ ಅನ್ನೋ ಹೆಣ್ಣು ಮಗುವನ್ನು ಹತ್ಯೆ ಮಾಡಿ ಆ ಪ್ರಕರಣಕ್ಕೆ ಯಾವುದೋ ಒಬ್ಬ ಅಮಾಯಕನನ್ನು ಶಿಕ್ಷೆ ಆತನಿಗೆ ಶಿಕ್ಷೆಯಾಗಿ ಈಗ ಆತ ನಿರ್ದೋಷಿಯಾದ. ಆ ನಂತರದಲ್ಲಿ ಆಕೆಯ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಸಾಕಷ್ಟು ಜನ, ತಿಮ್ಮಿರೋಡಿ ಆಗಿರ್ಬೋದು, ಗಿರೀಶ್ ಮಟ್ಟನವರು ಆಗಿರ್ಬೋದು, ಇನ್ನೂ ಸಾಕಷ್ಟು ಜನ ಹೋರಾಟ ಮಾಡ್ತಿದ್ದಾರೆ. ಈ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ತುಟಿ ಬಿಚ್ತಿಲ್ಲ. ಅದು ಮುಗಿದ ಅಧ್ಯಾಯ ಅಂತಲೇ ಗೃಹ ಮಂತ್ರಿಯಿಂದ ಹಿಡಿದು ಮುಖ್ಯಮಂತ್ರಿಯವರು ಸಹ ಎಲ್ಲರೂ ಹೇಳ್ತಿದ್ದಾರೆ. ಅದು ಮುಗಿದೇ ಹೋಯ್ತು, ಇನ್ನೇನಿಲ್ಲ ಆ ಪ್ರಕರಣ ಅನ್ನುವಂಥ ಸಂದರ್ಭದಲ್ಲಿ ಈಗ ಒಂದು ವಾರದಿಂದ ಇತ್ತೀಚೆಗೆ ಒಂದು ದೊಡ್ಡ ಸಂಚಲನ ಸೃಷ್ಟಿಯಾಗಿದೆ. ಅದೇನಪ್ಪ ಅಂತಂದರೆ, ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು, ಒಬ್ಬ ಅಮಾಯಕ ವ್ಯಕ್ತಿ ನಾನು ಧರ್ಮಸ್ಥಳದಲ್ಲಿ ಸುಮಾರು 1000ಕ್ಕೂ ಹೆಚ್ಚು ಮಹಿಳೆಯರ ಹೆಣಗಳನ್ನು ಕಾಡು ಮೇಡುಗಳಲ್ಲಿ ಹೂತಾಕಿದ್ದೀನಿ ಅಂತ ಹೇಳಿದ್ದಾರೆ. ಆ ನೇತ್ರಾವತಿ ನದಿಯ ದಡದಲ್ಲಿ ಸಿಕ್ತಂಥ ಮೃತದೇಹಗಳವು ಅತ್ಯಾಚಾರ ಆಗಿತ್ತು, ಕೊಲೆ ಆಗಿತ್ತು. ಅಂತಹ ದೇಹಗಳನ್ನ ನಾನು ಹೂತಾಕಿದ್ದೀನಿ. ಆ ಮೃತದೇಹಗಳನ್ನ ನಾನು ಎಲ್ಲಿ ಹೂತಾಕಿದ್ದೀನಿ ತೋರಿಸ್ತೀನಿ. ಸಂಬಂಧಪಟ್ಟಂತೆ ಕಾನೂನು ಕ್ರಮ ಜರುಗಿಸಬೇಕು. ನನಗೆ ಒಂದು ಗಿಲ್ಟಿ ಕಾಡ್ತಿದೆ, ನೋವು ಕಾಡ್ತಿದೆ, ಅದಕ್ಕೆ ಪಶ್ಚಾತ್ತಾಪ ಆಗ್ತಿದೆ. ಅದಕ್ಕೋಸ್ಕರ ನಾನು ಈ ಒಂದು ಪತ್ರವನ್ನು ಬರ್ತಿದ್ದೀನಿ ಅಂತ ಹೇಳ್ತಾನೆ. ಆ ನಂತರದಲ್ಲಿ ಒಂದಿಬ್ಬರು ವಕೀಲರು ಹೋಗಿ ಪೊಲೀಸ್ ಠಾಣೆಗೆ ಒಂದು ಮನವಿಯನ್ನು ಕೊಡ್ತಾರೆ. ನಿಜಕ್ಕೂ ಇದೇನಾದರೂ ಕರ್ನಾಟಕದಲ್ಲಿ ಅಲ್ಲದೆ ಅಥವಾ ಧರ್ಮಸ್ಥಳದಲ್ಲೇ ನಡೆಯದೆ ಬೇರೆ ಎಲ್ಲಾದರೂ ನಡೆದಿದ್ರೆ ಇಷ್ಟೊತ್ತಿಗೆ ಇಡೀ ಪ್ರಪಂಚ ಆ ಒಂದು ಸ್ಥಳದತ್ತ ತಿರುಕೊಂಡು ನೋಡ್ತಿತ್ತು. ಆದರೆ ನಮ್ಮ ಕರ್ನಾಟಕದ ಪ್ರತಿಷ್ಠಿತ ಯಾವುದೇ ಮಾಧ್ಯಮಗಳು, ರಾಜ್ಯ ಮಟ್ಟದ ಪತ್ರಿಕೆಗಳಿರಬಹುದು ಅಥವಾ ದಿನದ 24 ಗಂಟೆ ಒಂದೇ ಒಂದು ಸಣ್ಣ ಎಳೆ ಸಿಕ್ಬಿಟ್ರೆ ದರ್ಶನ್ ಕೊಲೆ ಮಾಡ್ದ, ಅವನ ಲವ್ವರ್ಗೋಸ್ಕರ ಕೊಲೆ ಮಾಡ್ದ, ಸ್ಟೆಪ್ನಿಗೋಸ್ಕರ ಕೊಲೆ ಮಾಡ್ದ ಅನ್ನೋ ವಿಚಾರ, ಆತನ ಅರೆಸ್ಟಾಗಿ ಆತ ಬಿಡುಗಡೆ ಆಗೋ ತನಕ ಪ್ರತಿದಿನ ಆತನ ಬಗ್ಗೆ ಒಂದು ಸುದ್ದಿ ಇರ್ತಾಯಿತ್ತು, ಎಲ್ಲ ಟಿ ವಿಗಳಲ್ಲೂ, ಎಲ್ಲ ಮಾಧ್ಯಮಗಳಲ್ಲೂ. ಆನಂತರ ಆತ ಬಿಡುಗಡೆಯಾಗಿ ಬಂದು ಏನೇನು ಮಾಡ್ದ, ಸದ್ಯ ಇವ್ರು ಮಾಡ್ದಿರೋದೇನಪ್ಪ ಅಂತಂದರೆ ಅವ್ನು ಏನು ತಿಂಡಿ ತಿಂದ, ಯಾವ ಕಲರ್ ರಿಸರ್ಚ್ ಮಾಡ್ದ ಅಂತ ಹೇಳಿಲ್ಲ. ಅದು ಬಿಟ್ಟರೆ ಇನ್ನು ಎಲ್ಲವನ್ನೂ ಹೇಳಿದ್ದಾರೆ. ನೆಕ್ಸ್ಟು ಅವನ ಸ್ಟೆಪ್ನಿ ಪವಿತ್ರ ಗೌಡ, ಅವಳು ಎಲ್ಲಿಗೆ ಹೋದ್ಲು, ಯಾವ ದೇವಸ್ಥಾನಕ್ಕೆ ಹೋದ್ಲು, ಇದು ಎಲ್ಲ ಸುದ್ದಿ. ಇನ್ನೂ ಕೆಲವು ನಟಿಯರಿಗೆ ಹೆರಿಗೆ ಆದರೂ ಸುದ್ದಿ, ಮಕ್ಕಳಾದರೂ ಸುದ್ದಿ, ಆ ಮಕ್ಕಳಿಗೆ ಏನು ನಾಮಕರಣ ಮಾಡಿದ್ರೂ ಸುದ್ದಿ. ಇಂಥ ದುಷ್ಟ ನೀಚತನದಲ್ಲಿ ಕೆಲಸ ಮಾಡುವಂಥ ಮಾಧ್ಯಮಗಳು ಇವತ್ತು ಧರ್ಮಸ್ಥಳದಲ್ಲಿ 1000ಕ್ಕೂ ಹೆಚ್ಚು ಹೆಣ್ಣುಮಕ್ಕಳು, ಅದು ಯಾವ ಜಾತಿ ಹೆಣ್ಮಕ್ಳು, ಯಾವ ಧರ್ಮದ ಹೆಣ್ಮಕ್ಳು ಅನ್ನೋದಿಲ್ಲಿ ಬೇಕಾಗಿಲ್ಲ, ಹೆಣ್ಮಕ್ಳು ಸಾವಾಗಿದೆ, ಅತ್ಯಾಚಾರ ಆಗಿ ಕೊಲೆ ಆಗಿದೆ. ಈ ಕೊಲೆ ಬಗ್ಗೆ ಒಂದು ದೊಡ್ಡ ಸ್ಫೋಟಕವಾದಂಥ ಮಾಹಿತಿ ಹೊರಬಿದ್ದಿದೆ. ಒಂದೇ ಒಂದು ಮಾಧ್ಯಮ, ರಾಜ್ಯ ಮಟ್ಟದ ಪತ್ರಿಕೆಗಳಾಗಲಿ ಅಥವಾ ನ್ಯೂಸ್ ಚಾನಲ್ಗಳು 24x7 ಅಂತ ಏನು ಅಬ್ಬರಿಸಿ ಬೊಬ್ಬಿರಿತಾರೆ, ನಾವೇ ಮಹಾನ್ ಸಾಚಾಗಳು, ನಮ್ಮ ಬಿಟ್ಟರೆ ಯಾರೂ ಇಲ್ಲ, ಎಲ್ಲವನ್ನೂ ನಾವು ಸರಿ ಮಾಡಿಬಿಡ್ತೀವಿ ಅಂತ ಬೊಗಳೆ ಬಿಡೋ ದಾಸರು ಈ ಬಗ್ಗೆ ತುಟಿ ಬಿಚ್ತಿಲ್ಲ. ಅದೆಷ್ಟು ಹೋಲಿಸಿ ತಿಂದಿದ್ದಾರೋ ಧರ್ಮಸ್ಥಳದಲ್ಲಿ ಗೊತ್ತಿಲ್ಲ. ಯಾಕಂದರೆ ತಿಂದಿಲ್ಲ ಅಂದರೆ ಇವರು ಮಾತಾಡಲೇಬೇಕಿತ್ತು, ಮಾತಾಡ್ತಿಲ್ಲ. ಆದರೆ ಒಂದೇ ಒಂದು ಪತ್ರಿಕೆ, ಒಂದು ದಿನಪತ್ರಿಕೆ, ವಾರ್ತಾಭಾರತಿ ಪತ್ರಿಕೆಯವರು ಮಾತ್ರ ಈ ಒಂದು ವಿಚಾರದಲ್ಲಿ ಧ್ವನಿ ಎತ್ತಿದ್ದಾರೆ. ಅದು ಬಿಟ್ಟರೆ ರಾಷ್ಟ್ರಮಟ್ಟದ ಕೆಲವು ಚಾನಲ್ಗಳನ್ನವರು ಇಲ್ಲಿ ಬಂದು ವರದಿ ಮಾಡ್ತಿದ್ದಾರೆ. ನೋಡಿ, ರಾಷ್ಟ್ರಮಟ್ಟದ ಸುದ್ದಿ ಆಗುವಂಥದ್ದು ವಿಚಾರ ನಮ್ಮ ಕನ್ನಡದ ಮಾಧ್ಯಮಗಳು ಏನು ಬೆಳಗ್ಗೆ ಒಂದು ಘಟನೆ ನಡೆದ್ರೆ ರಾತ್ರಿ ಅಷ್ಟರಲ್ಲಿ ದೊಡ್ಡ ವಿಚಾರಣೆ ನಡೆಸಿ ಶಿಕ್ಷೆ ಕೊಡುವ ರೀತಿಯಲ್ಲಿ ಮಾತನಾಡ್ತಾರೆ ಕೆಲವರು ಮಹಾನ್ ಪತ್ರಕರ್ತರು. ತಾವೇನೋ ನಮ್ಮನ್ನು ಬಿಟ್ಟರೆ ಯಾರೂ ಇಲ್ಲವೇ ಇಲ್ಲ, ಯಾವ ಜಡ್ಜು ಇಲ್ಲ, ಯಾವ ಪೊಲೀಸು ಇಲ್ಲ, ಏನಿಲ್ಲ, ಯಾವ ಎನ್ಕ್ವೈರಿನೂ ಬೇಕಿಲ್ಲ, ಎಲ್ಲ ನಾವೇ ಮಾಡಿಬಿಟ್ವಿ ಅನ್ನೋ ರೀತಿಯಲ್ಲಿ ಬೊಗಳೆ ಬಿಡ್ತಾರೆ. ಆ ಪುಂಗಿದಾಸರಿಗೆ ಇದು ಒಂದು ಘಟನೆ ಅಂತ ಅನ್ನಿಸ್ತಾನೇ ಇಲ್ಲ. ಅದೆಷ್ಟು ಹೋಲಿಸಿ ತಿಂದಿದ್ದಾರೆ ಅಂತ ಮತ್ತೆ ಹೇಳುವಂಥ ಪ್ರಶ್ನೆ ಇಲ್ಲಿ ಬರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಈ ರಾಜಕಾರಣಿಗಳು, ಈ ಸರ್ಕಾರ ಅಂದರೆ ಕೇವಲ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೇಳಕ್ಕೆ ಹೋಗಲ್ಲ, ಎಲ್ಲ ಪಕ್ಷದ ಸರ್ಕಾರಗಳು ಬಂದರೂ ಅಷ್ಟೇ, ಏನು ಆ ಧರ್ಮಸ್ಥಳದಲ್ಲಿ ನಡೆದಿದೆ ಅಧರ್ಮ, ಅಂಧಕಾರ, ಅತ್ಯಾಚಾರ, ಕೊಲೆ, ಕಗ್ಗೊಲೆಗಳು, ಇದ್ರ ಬಗ್ಗೆ ಯಾವನ್ನೂ ತುಟಿ ಬಿಚ್ಚಿಲ್ಲ. ತುಟಿ ಬಿಚ್ಚೋ ತಾಕತ್ತನ್ನು ಇಟ್ಕೊಂಡಿಲ್ಲ ಯಾರನ್ನು. ಯಾಕೆ ಇಷ್ಟೊಂದು ಲಜ್ಜೆಗಿಟ್ಟತನ, ಹೇಡಿತನ ಇವ್ರಿಗೆ ಅಂತ ಗೊತ್ತಿಲ್ಲ. ಅದೆಷ್ಟು ಹೋಲಿಸಿ ತಿಂತಾರೆ. ಆ ಧರ್ಮಸ್ಥಳದಲ್ಲಿ ಹೋಗಿ ಅಧರ್ಮ ಮಾಡ್ತಕ್ಕಂಥ ವ್ಯಕ್ತಿನ ಪೂಜಿಸ್ಕೊಂಡು ಕಾಲಿಗೆ ಬಿದ್ದು ಏನು ಸಾಧನೆ ಮಾಡೋಕ್ಕೆ ಹೊರಟಿದ್ದಾರೆ ಇವರು? ಇವ್ರ ಉದ್ದೇಶ ಏನು ಗೊತ್ತಾಗ್ತಿಲ್ಲ. ಈಗಲಾದರೂ ಅಟ್ಲೀಸ್ಟ್ ಆಯಿತು, ಸೌಜನ್ಯ ಪ್ರಕರಣ ಮುಗಿದೋದ ಪ್ರಕರಣ, ಸಾಕ್ಷಿ ಇಲ್ಲ, ಇವಾಗ ಸಾಕ್ಷಿಗಳಿದೆಯಲ್ಲ,
ಎಷ್ಟೊಂದು ಮೃತದೇಹಗಳ ಸಿಗುತ್ತೆ ಅಂತ ಹೇಳಿದ್ದಾನೆ, ಊತ ಹಾಕಿರುವಂಥ ವ್ಯಕ್ತಿನೇ ಹೇಳಿದ್ದಾನೆ. ಅಸ್ಥಿ ಪಂಜರಗಳು ಸಿಗುತ್ತೆ, DNA ಪರೀಕ್ಷೆ ಮಾಡಿಸಿ. ಯಾರ್ದದು ನಾಪತ್ತೆ ಆಗಿರೋ ಬಗ್ಗೆ ಮಾಹಿತಿನೇ ಇಲ್ವಾ? ಈ ರಾಜ್ಯದಲ್ಲಿ ನಾಪತ್ತೆಯಾದ ಹೆಣ್ಮಕ್ಳ ಬಗ್ಗೆ ಎಲ್ಲೂ ಕಂಪ್ಲೇಂಟೇ ಆಗಿಲ್ವಾ? ಯಾವ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿಲ್ವಾ? ನಾಪತ್ತೆ ಆಗಿರೋ ಕಂಪ್ಲೇಂಟ್ ಬಗ್ಗೆ ಎಲ್ಲ ಹೆಣ್ಮಕ್ಳು ಸಿಕ್ಬಿಟ್ಟಿದ್ದಾರೆ. ಸಿಕ್ಕಿಲ್ಲ ಅಂದರೆ ಅವ್ರು ಎಲ್ಲೋದ್ರು? ಯಾಕೆ ಸಿಕ್ಕಿಲ್ಲ? ಅವರೇ ಅಲ್ಲಿ ಸತ್ತಿರ್ಬೋದಲ್ವ, ಕೊಲೆ ಆಗಿರ್ಬೋದಲ್ವ? ಎಲ್ಲರೂ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಮುಂಚೆ ಯಾರ ಕೈಲಾದರೂ ರೇಪ್ ಮಾಡ್ಸ್ಕೊಂಡು ಆತ್ಮಹತ್ಯೆ ಮಾಡ್ಕೋತಾರ? ಬೆಳ್ತಂಗಡಿ ಪೊಲೀಸ್ ಠಾಣೆ, ಅದು ಬೆಳ್ತಂಗಡಿ ಪೊಲೀಸ್ ಠಾಣೆ ಅಲ್ಲ, ಧರ್ಮಸ್ಥಳದ ಧರ್ಮಾಧಿಕಾರಿಯ ಪೊಲೀಸ್ ಠಾಣೆ ಅಂತ ಸಾಕಷ್ಟು ಜನ ಹೇಳಿದ್ದಾರೆ. ಓಕೆ, ಅವ್ರ ಬಗ್ಗೆ ಬೇಡ. ಅಲ್ಲಿಗೆ ಒಳ್ಳೆಯ ಅಧಿಕಾರಿಗಳನ್ನ ಯಾಕೆ ಈ ಸರ್ಕಾರ ಡೆಪ್ಯೂಟ್ ಮಾಡ್ತಿಲ್ಲ? ಇತ್ತೀಚೆಗೆ ಏನಲ್ಲಿ ಮಂಗಳೂರಲ್ಲಿ ನಡೆದಂಥ ಗಲಭೆ ನಡೀತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೊಸದೇ ಒಂದು ಪಡೆಯನ್ನು ರಚನೆ ಮಾಡ್ತೀನಿ ಅಂತೇಳಿ ಗೃಹ ಮಂತ್ರಿಗಳು ಘೋಷಣೆ ಮಾಡಿಬಿಟ್ರು. ಅಲ್ಲಪ್ಪ, ಅಲ್ಲಿ ಸಾಯ್ತಿರೋದು ವರ್ಷಕ್ಕೆ 2-3 ಜನನ, ಇಲ್ಲಿ 1000 ಜನ ಸತ್ತಿದ್ದಾರೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಯಾಕೆ ನೀನು ತುಟಿ ಬಿಚ್ತಿಲ್ಲ? ಮಿಸ್ಟರ್ ಗೃಹ ಮಂತ್ರಿ, ನೀನು ನಾಲಾಯಕ್ ಹೋಮ್ ಮಿನಿಸ್ಟರ್. ನೀನು ಈ ರಾಜ್ಯ ಕಂಡಂಥ ನಾಲಾಯಕ್ ಹೋಮ್ ಮಿನಿಸ್ಟರ್ಗಳಲ್ಲಿ ನೀನೇ ಪ್ರಪ್ರಥಮ ಅಂತ ಹೇಳಬಹುದು. ಇಂಥ ಒಂದು ಪ್ರಕರಣದ ಬಗ್ಗೆ ಒಂದೇ ಒಂದು ಸಣ್ಣ ಸ್ಟೇಟ್ಮೆಂಟ್ ಕೊಡೋಕೆ ನಿಂಗೆ ಪುರ್ಸೊತ್ತಿಲ್ಲ ಅಂತಂದರೆ ಇನ್ನೇನಕ್ಕಯ್ಯ ನೀನು ಗೃಹ ಮಂತ್ರಿ ಆಗಿರ್ಬೇಕು? ನೀನು ನಾಚಿಕೆ ಆಗಲ್ವಾ ನಿನಗೆ? ರಾಜೀನಾಮೆ ಕೊಟ್ಟೋಗಯ್ಯ. ಈಗ ನಮಗೆ ಒಂದು ವಿಚಾರ ಸ್ಪಷ್ಟವಾಗಿ ಗೊತ್ತಾಗಿದೆ. ಏನಂದರೆ, ಧರ್ಮಸ್ಥಳದಲ್ಲಿ ನಡ್ತಕ್ಕಂಥ ಯಾವುದೇ ದುಷ್ಕೃತ್ಯದ ಬಗ್ಗೆ ಸರ್ಕಾರ ಆಗಲಿ, ಕೋರ್ಟ್ ಆಗಲಿ, ಪೊಲೀಸ್ ಆಗಲಿ ಯಾವುದೇ ರೀತಿಯ ಕ್ರಮ ಜರುಗಿಸಲ್ಲ ಅಂತ. ಯಾಕಂದರೆ ಅಲ್ಲಿ ಹಣದ ಪ್ರಭಾವ, ಅದು ಎಷ್ಟು ಓಟನ್ನ ಅವ್ರು ತಂದು ಕೊಡ್ತಾರೋ ಗೊತ್ತಿಲ್ಲ. ಶಿಕ್ಷೆ ಕೊಡಬೇಕಾದ್ರೆ ಯಾರು? ಆ ಶಿಕ್ಷೆ ಕೊಡುವಂಥ ಶಕ್ತಿ ಇರೋದು ಈಗ ಜನಗಳಲ್ಲಿ, ಅಂದರೆ ನಮ್ಮ ಕೈಲಿದೆ. ಹೇಗೆ ಅಂದರೆ, ಈ ಧರ್ಮಸ್ಥಳ ಇವತ್ತು ಅಧರ್ಮಸ್ಥಳವಾಗಿ ಬೆಳೀಲಿಕ್ಕೆ ಅತ್ಯಂತ ಮೂಲ ಕಾರಣ ಅಲ್ಲಿಗೆ ಬರ್ತಿರ್ತಕ್ಕಂಥ ಹಣ. ನದಿಯ ರೂಪದಲ್ಲಿ ಅಲ್ಲಿಗೆ ಹಣ ಬರ್ತಿದೆ, ಹರಿದು ಬರ್ತಿದೆ. ಜೊತೆಗೆ ಆ ದೇವಸ್ಥಾನದ ಹುಂಡಿ ಹಣ ಮಾತ್ರ ಅಲ್ಲ, ಇನ್ನೂ ಬೇರೆ ಬೇರೆ ರೂಪದಲ್ಲಿ ಚಕ್ರ ಬಡ್ಡಿ, ಇನ್ನೂ ಎಂತೆಂಥ ಬಡ್ಡಿನ ಹಾಕಿ ವಸೂಲಿ ಮಾಡಿ ಜನಗಳನ್ನ ಸುಲಿಗೆ ಮಾಡ್ತಿದ್ದಾರೆ. ಸಾಕಷ್ಟು ಮಹಿಳೆಯರು ಆ ಸಾಲದ ಕಂತು ಕಟ್ಟಲಾಗದೆ ಸಾಯ್ತಿದ್ದಾರೆ, ಊರು ಬಿಟ್ಟೋಗಿದ್ದಾರೆ. ಇನ್ನೂ ಏನೇನೆಲ್ಲ ಆಗಿದೆ ಅದು ಇಡೀ ರಾಜ್ಯಕ್ಕೆ ಗೊತ್ತಿದೆ. ಸೊ ಈಗ ಅವ್ರಿಗೆ ಆ ಹಣದ ಮೂಲ ನಿಂತರೆ ಆಟೋಮ್ಯಾಟಿಕಲಿ ಆ ಧಣಿಗಳು ಏನು ಈ ದೌರ್ಜನ್ಯ, ದರ್ಪ, ಅತ್ಯಾಚಾರ, ಕೊಲೆ ಎಲ್ಲ ಮಾಡಿದಾರೋ ಅವ್ರನ್ನ ಹುಟ್ಟಡಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ನಾವೇನು ಮಾಡಬೇಕು? ಆ ಧರ್ಮಸ್ಥಳಕ್ಕೆ ಹೋಗೋದನ್ನು ಫಸ್ಟ್ ನಿಲ್ಲಿಸಬೇಕು. ನಿಲ್ಲಿಸಿದ್ರೆ ಆಟೋಮ್ಯಾಟಿಕಲಿ ಅಲ್ಲಿಗೆ ಬರ್ತಕ್ಕಂಥ ಆದಾಯ ಕಡಿತ ಆಗುತ್ತೆ. ಇದನ್ನು ಯಾವ ರಾಜಕೀಯ ಪಕ್ಷಗಳು ಮಾಡಲ್ಲ, ಯಾವ ಸರ್ಕಾರನೂ ಮಾಡಲ್ಲ, ಶಾಸಕಾಂಗನೂ ಮಾಡಲ್ಲ, ನ್ಯಾಯಾಂಗನೂ ಮಾಡಲ್ಲ, ಕಾರ್ಯಾಂಗ ಅಂತೂ ಮಾಡೋದೇ ಇಲ್ಲ. ಅವರು ಗುಲಾಮರಾಗಿ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಈಗಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ಪ್ರಭುಗಳೇನಿದ್ದಾರೆ, ಅಂದರೆ ನಾವುಗಳು ಮಾಡಬೇಕಾದಂಥ ಕರ್ತವ್ಯ ಇದು. ಸೌಜನ್ಯ ಸೇರಿದಂತೆ ಸಾವಿರಾರು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸುವಂಥ ಶಕ್ತಿ ಇರ್ತಕ್ಕಂಥದ್ದು ಪ್ರಭುಗಳಿಗೆ, ಅಂದರೆ ನಮ್ಮಗಳಿಗೆ. ಆ ಕೆಲಸವನ್ನು ಮಾಡಬೇಕು. ಯಾಕೆ ಧರ್ಮಸ್ಥಳದ ಮಂಜುನಾಥ ಮಾಡಲಿ? ಧರ್ಮಸ್ಥಳದ ಮಂಜುನಾಥ ಮಾಡೋದಿದ್ರೆ ನಾವು ಯಾಕೆ ಇಷ್ಟೊಂದು ಕಷ್ಟಪಡಬೇಕಿತ್ತು? ಅಲ್ಲಿ 1000 ಹೆಣ್ಮಕ್ಳು ಯಾಕೆ ಬಲಿ ಆಗಬೇಕಿತ್ತು? ಮೇಲಾಗಿ ಧರ್ಮಸ್ಥಳದ ಮಂಜುನಾಥ ಹಿಂದೂಗಳ ದೇವರಲ್ಲ, ಅಂದರೆ ಹಿಂದೂಗಳ ಆಧಿಪತ್ಯದಲ್ಲಿ ಇಲ್ಲ. ಈಗ ಆತ ಇರ್ತಕ್ಕಂಥದ್ದು ಜೈನ ಸಮುದಾಯದ ಅಡಿನಲ್ಲಿ. ಆ ದೇವಸ್ಥಾನ ನಮಗೆ ಸೇರಿದ್ದು, ನಮಗೆ ಸಿಕ್ಕಿರ್ತಕ್ಕಂಥ ಬಳುವಳಿ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಅವರು ಅರ್ಜಿ ಸಲ್ಲಿಸಿದ್ದಾರೆ. ಹಾಗಾಗಿ ದೇವಸ್ಥಾನ ಅವರ ಸುಪರ್ದಿಲಿದೆ. ಸೊ ಯಾರಿಗೋ ಒಬ್ರಿಗೆ, ಯಾವುದೋ ಒಂದು ಧರ್ಮದ ವ್ಯಕ್ತಿಗೆ ಆದಾಯ ಮಾಡಿಕೊಡ್ಲಿಕ್ಕೆ ನಾವು ಯಾಕೆ, ನಮ್ಮ ಜನ ಹಿಂದೂಗಳು ಯಾಕೆ ಅಲ್ಲಿಗೆ ಹೋಗಿ ಹುಂಡಿಗೆ ಹಣ ಹಾಕಬೇಕು, ಪ್ರಾಣವನ್ನು ಕಳ್ಕೋಬೇಕು, ಕೊಲೆ ಮಾಡಿಸ್ಕೋಬೇಕು? ಇದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಸೊ ಒಂದು ಆಂದೋಲನ ಸ್ಟಾರ್ಟ್ ಆಗಲೇಬೇಕು. ಇದನ್ನು ಮಂಜುನಾಥ ಸ್ವಾಮಿ ಮಾಡುವಂಗಿದ್ರೆ ಮಾಡಬೇಕಿತ್ತು, ಇಷ್ಟರಲ್ಲಿ ಮಾಡಿಲ್ಲ. ಹೆಚ್ಚು ಕಡಿಮೆ ಒಂದು ಮೂಲಗಳ ಪ್ರಕಾರ 1995ರಿಂದ ಈ ಒಂದು ಅತ್ಯಾಚಾರ ಪ್ರಕರಣಗಳು ಸ್ಟಾರ್ಟ್ ಆಗಿದೆ, ಕೊಲೆಗಳು ಸ್ಟಾರ್ಟ್ ಆಗಿದೆ. 2012 ತನಕ, ಅಂದರೆ ಏನು ಸೌಜನ್ಯ ಕೊಲೆ ಪ್ರಕರಣ ಬೆಳಕಿಗೆ ಬಂತು, ಅದು ಸ್ಟ್ರಾಂಗ್ ಆಗಿ ಬಂತು. ಆ ಕೊಲೆ ಪ್ರಕರಣದ ಬಗ್ಗೆ ಸಾಕಷ್ಟು ಅನುಮಾನಗಳು ಮೂಡಿತು. ಆ ಯಜಮಾನರು ಮನೆಯ ಮೇಲೇ ಒಂದು ಅನುಮಾನ ಜಾಸ್ತಿ ಆಯಿತು. ಅದರ ವಿರುದ್ಧ ಹೋರಾಟ ಸ್ಟಾರ್ಟ್ ಆಯಿತು. ಅದರ ಆಚೆಗೆ ಅಲ್ಲೇ ನಿಂತಿದೆ ಈ ಕೊಲೆ ಅತ್ಯಾಚಾರಗಳು. ಅಲ್ಲಿ ಕೆಲವು ಮಹಾತ್ಮರು, ಪೊಲೀಸರು ಸೇರಿದಂತೆ ಎಲ್ಲರೂ ಹೇಳೋಂಥದ್ದು, ಜೀವನದಲ್ಲಿ ಜಿಗುಪ್ಸೆ ಆದವರು ಹೋಗಿ ಆತ್ಮಹತ್ಯೆ ಮಾಡ್ಕೊತಿದ್ರಂತೆ. ಎಲ್ಲರೂ ಸಾಮಾನ್ಯವಾಗಿ ಜಿಗುಪ್ಸೆಗೊಳಗಾಗುವಂಥದ್ದು 45 ವರ್ಷಕ್ಕೂ 50 ವರ್ಷಕ್ಕೂ 55 ವರ್ಷಕ್ಕೂ ಆಗುತ್ತೆ. ಯಾರೂ ನೋಡ್ಕೊಳ್ಳೋರಿಲ್ಲ, ಮಕ್ಕಳು ನೋಡ್ಕೋತಿಲ್ಲ, ಇನ್ಯಾರೋ ಏನೋ ಪ್ರಾಬ್ಲಮ್ ಅಂತೇಳಿ.
ಇಲ್ಲಿ ಜಿಗುಪ್ಸೆಗೊಂಡಿರೋರು ಎಲ್ಲರೂ ನೀವು ಅಲ್ಲಿ ಒಂದು ಮೂಲ ಪ್ರಕಾರ ಒಂದು 20 ವರ್ಷದಿಂದ 35 ವರ್ಷ ಒಳಗಡೆ ಅವರು ಎಲ್ಲ ಹೆಣ್ಮಕ್ಳೇ. ಗಂಡು ಮಕ್ಳಿಗೆ ಯಾರಿಗೂ ಜಿಗುಪ್ಸೆ ಏನೇ ಆಗಿಲ್ಲ. ಅಪ್ಪಿತಪ್ಪಿ ಜಿಗುಪ್ಸೆ ಯಾರಿಗಾಗಿದೆ ಅಂದರೆ ಆ ಹೆಣ್ಮಕ್ಳನ್ನ ರಕ್ಷಣೆ ಮಾಡಲಿಕ್ಕೆ ಹೋದಂಥ ವ್ಯಕ್ತಿಗಳಿಗೆ ಮಾತ್ರ ಜಿಗುಪ್ಸೆ ಆಗಿದೆ. ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಕಾರ್ಡಿಂಗ್ ಟು ಪೊಲೀಸ್. ಅಸಹಜ ಸಾವು, ಎಲ್ಲವೂ ಅಸಹಜ ಸಾವು. ಅತ್ಯಾಚಾರ ಆಗಿದ್ದರೂ ಅಸಹಜ ಸಾವು. ಈ ಮರಣೋತ್ತರ ವೈದ್ಯಕೀಯ ಪರೀಕ್ಷೆ ಯಾವ ರೀತಿ ಕೊಟ್ಟಿದ್ದಾರೆ ಒಂದು ಗೊತ್ತಿಲ್ಲ. ಯಾವುದೇ ದಾಖಲೆ ಇಲ್ಲ. ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಪ್ರೆಸ್ ಮೀಟ್ ಮಾಡಿದ್ದಾರೆ, ನಾವೇ ಊತಾಕ್ಸಿದ್ದೀವಿ ಅಂತ. ಅದಕ್ಕೆ ಅವ್ರಿಗೆ ಕಾನೂನಲ್ಲಿ ಅವಕಾಶವೇ ಇಲ್ಲ. ಜೊತೆಗೆ ಆ ಫೋಟೋಗಳನ್ನ ಇಂತಿಂಥವ್ರು ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡಿದ್ರು, ಇಲ್ಲೆಲ್ಲಾದರೂ ಮಿಸ್ ಆಗಿದ್ದಾರಾ, ಇದೇನಾದರೂ ನಿಮ್ಗೆ ಸಂಬಂಧಪಟ್ಟವ್ರು ಈಗ ನೋಡಿ, ಉದಾಹರಣೆಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲೇ, ಈಗ ನಾನು ಮಂಡ್ಯ ಜಿಲ್ಲೆಯಲ್ಲಿ ಒಬ್ಬ ಪತ್ರಕರ್ತ ಆಗಿದ್ದೀನಿ. ವಾರ್ತಾ ಇಲಾಖೆಯಿಂದ ನಮಗೆ ಅಥವಾ ಪೊಲೀಸ್ ಇಲಾಖೆಯಿಂದ ಕೆಲವೊಂದು ಇದು ಬರುತ್ತೆ, ಒಂದಷ್ಟು ಫೋಟೋಸ್ ಕಳಿಸ್ತಾರೆ. ಇಂಥ ವ್ಯಕ್ತಿ ಇಂಥ ಸ್ಥಳದಲ್ಲಿ ಮೃತಪಟ್ಟು ಆತನ ಮೃತದೇಹ ಇಲ್ಲಿದೆ. ಮೃತದೇಹವನ್ನು ಈಗ ನಾವು ಜಿಲ್ಲಾ ಆಸ್ಪತ್ರೆಯ ಶವಾಗಾರದಲ್ಲಿ ಇಟ್ಟಿದ್ದೀವಿ. ಯಾರಾದರೂ ಈ ಥರ ಸಂಬಂಧಿಕರಿದ್ದರೆ ಸಂಪರ್ಕಿಸಿ. ಪಶ್ಚಿಮ ಪೊಲೀಸ್ ಠಾಣೆ ಅಥವಾ ಪೂರ್ವ ಪೊಲೀಸ್ ಠಾಣೆ ಅಥವಾ ಸಂಚಾರಿ ಪೊಲೀಸ್ ಠಾಣೆ, ಹೀಗೆ ಒಂದು ಪ್ರಕಟಣೆಯನ್ನು ಕೊಡ್ತಾರೆ. ನಾವು ಅದನ್ನು ವರದಿ ಮಾಡ್ತಿದ್ವಿ. ಸೊ ಈ ಥರದ ಧರ್ಮಸ್ಥಳದಲ್ಲಿ ಯಾಕೆ ಆಗಲಿಲ್ಲ? ಬೆಳ್ತಂಗಡಿ ಪೊಲೀಸರು ಯಾಕೆ ಈ ಕೆಲಸ ಮಾಡಿಲ್ಲ? ಅಂದರೆ ನೀವೇ ಡಿಸೈಡ್ ಮಾಡ್ಬಿಡ್ತೀರಾ ಅವ್ರಿಗೆ ಯಾರೂ ಇಲ್ಲ ಅಂತ. ಅನಾಥ ಶವಗಳು ಅನ್ನೋ ಪಟ್ಟಿನ ನೀವೇ ಡಿಸೈಡ್ ಮಾಡಿ ಕೇಸ್ನ ಕ್ಲೋಸ್ ಮಾಡ್ಕೊಂಡು ಬಂದಿದ್ದೀರಿ. ಅಂದರೆ ನೀವು ಇಲ್ಲಿ ನಿಜವಾಗಿಯೂ ದೊಡ್ಡ ಕ್ರಿಮಿನಲ್ಗಳು. ನೀವು ಬೆಳ್ತಂಗಡಿ ಪೊಲೀಸರೇ ದೊಡ್ಡ ಕ್ರಿಮಿನಲ್ಸು. ಜೊತೆಗೆ ಇಂಥ ಪ್ರಕರಣಗಳ ಬಗ್ಗೆ ಹೆಚ್ಚಿನ ತನಿಖೆ ಆಗಲಿ ಇನ್ನೊಂದಾಗಲಿ ಪ್ರಶ್ನೆ ಮಾಡಿರ್ತಕ್ಕಂತಹ ಆ ವ್ಯಾಪ್ತಿಯ ಏನು ACP ಇರಬಹುದು ಅಥವಾ ಅವ್ರ ಮೇಲ್ಪಟ್ಟ ಅಧಿಕಾರಿಗಳಿರ್ಬೋದು, ಎಲ್ಲ ಪಾತ್ರ ಕೂಡ ಇಲ್ಲಿದೆ. MP ಆಗಿರ್ಬೋದು, MLAಗಳಾಗಿರ್ಬೋದು. ಯಾಕೆ ಪ್ರಶ್ನೆ ಮಾಡ್ತಿಲ್ಲ? ಹಿಂದೂಗಳು ತುಂಡು ಥರ ಆಡ್ತಾರೆ. ಧರ್ಮಸ್ಥಳ ಮತ್ತು ಅಕ್ಕಪಕ್ಕದ ಏನು ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಈ ಜಿಲ್ಲೆಯ ಸಂಸದರು ಯಾಕೆ ಈ ಬಗ್ಗೆ ಮಾತಾಡ್ತಿಲ್ಲ? ನಿಮ್ಗೆ ಅವರಿಂದ ನಷ್ಟ ಏನಿದೆ ಅಥವಾ ಕಷ್ಟ ಏನಿದೆ? ಇನ್ನಾದರೂ ಮಾತಾಡೋದಿಲ್ಲ ಅಂತ ಗೊತ್ತು. ಅದಕ್ಕೋಸ್ಕರ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಹಿಂದೂಗಳು ಯಾರು ಆ ದೇವಸ್ಥಾನಕ್ಕೆ ಹೋಗ್ತಿದ್ರು, ಈಗಲೂ ಅವರು ದಲಿತರಾಗಿರಬಹುದು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಅಥವಾ ಯಾವುದೇ ಜಾತಿ ಆಗಿರಲಿ, ಇಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಅನ್ನೋದೇನು ಗೊತ್ತಿಲ್ಲ. ಇಲ್ಲಿ ಸತ್ತಿರೋದಂತೂ ಎಲ್ಲ ಹೆಣ್ಮಕ್ಳು ಸತ್ತಿದ್ದಾರೆ. ಎಲ್ಲರೂ ಬಹುತೇಕ ಹಿಂದೂಗಳೇ. ಯಾಕೆ ಅಂದರೆ ಯಾರೋ ಮುಸ್ಲಿಮ್ಸ್ ಆಗಲಿ ಕ್ರೈಸ್ತರಾಗಲಿ ಆ ದೇವಸ್ಥಾನಕ್ಕೆ ಹೋಗುವಂಥ ಪ್ರಮೇಯ ಬರಲ್ಲ. ಸೊ ದಯವಿಟ್ಟು ಜನರಲ್ಲಿ ವಿನಂತಿ ಮಾಡ್ತೀನಿ, ನೀವೇ ಇದ್ರ ಬಗ್ಗೆ ಒಂದು ಶಿಕ್ಷೆಯನ್ನು ಆ ಧರ್ಮಸ್ಥಳದ ದುಷ್ಟರಿಗೆ ಕೊಡಬೇಕಾದಂಥ ಸನ್ನಿವೇಶ ಎದುರಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲ ಕನ್ನಡಿಗರು ಒಂದು ಈ ಎಚ್ಚರಿಕೆ ಹೆಜ್ಜೆಯನ್ನು ಇಟ್ಟು ಆ ಸಂಸ್ಥಾನದ ಏನೊಂದು ಧರ್ಮಸ್ಥಳ ಅಂತ ಹೆಸರಿಟ್ಕೊಂಡು ಅಧರ್ಮ ತಾಂಡವವಾಡ್ತಿದೆ, ಆ ಅಧರ್ಮಕ್ಕೆ ಕಡಿವಾಣ ಹಾಕಬೇಕು, ಅಂತ್ಯವನ್ನು ಆಡಬೇಕು, ಅಂತ್ಯಕ್ರಿಯೆಯನ್ನು ಮಾಡಬೇಕು ಅಂತೇಳಿ ಮನವಿ ಮಾಡ್ತೀನಿ. ನಮಸ್ಕಾರ.